ತಲೆ ಸ್ನಾನ ಮಾಡುವಾಗ ನೀರಿಗೆ ಇದೊಂದೇ ಒಂದು ವಸ್ತುವನ್ನು ಬೆರೆಸಿ ಸ್ನಾನ ಮಾಡಿಬಿಡಿ. ನೀವು ಮಾಡಿರತಕ್ಕಂತಹ ಅಷ್ಟು ಪಾಪಗಳು ತೊಳೆದು ದುಡ್ಡು, ವ್ಯಾಪಾರ, ಸಾಲಗಳು ಎಲ್ಲವೂ ಸಮಸ್ಥಿತಿಗೆ ಬರುತ್ತದೆ. ಮತ್ತು ನಿಮ್ಮ ಜೀವನದಲ್ಲಿ ಬಡತನ ಅನ್ನುವುದನ್ನೇ ನೋಡುವುದಿಲ್ಲ. ಕೈ ತುಂಬ ದುಡ್ಡು, ಜೇಬು ತುಂಬ ದುಡ್ಡು, ಮನೆ ತುಂಬ ದುಡ್ಡನ್ನು ಮಾಡುವ ಒಂದು ಸುವರ್ಣ ಅವಕಾಶ ತಲೆ ಸ್ನಾನ ಮಾಡುವ ನೀರಿಗೆ ಇದನ್ನು ಬೆರೆಸೋದರಿಂದ ಆಗುತ್ತದೆ. ಅದೇನು ಅಂತ ಹೇಳ್ತೀನಿ, ವಿಡಿಯೋನ ಕೊನೆ ತನಕ ನೋಡಿ. ನಿಮ್ಮ ಜೀವನದಲ್ಲಿ ಯಾವುದೇ ರೀತಿಯ ಸಮಸ್ಯೆಗಳ ಶೀಘ್ರ ಮತ್ತು ಶಾಶ್ವತವಾಗಿ ಪರಿಹಾರ ಆಗಬೇಕು ಅಂದರೆ ಪಂಡಿತ್ ಶ್ರೀ ಮಂಜುನಾಥ ಗುರುಗಳಿಗೆ ಒಂದು ಕರೆ ಮಾಡಿ ನಿಮ್ಮ ಸಮಸ್ಯೆಗೆ ಸಂಪೂರ್ಣವಾಗಿ ಪರಿಹಾರವನ್ನು ನೀಡುತ್ತಾರೆ. ತಲೆ ಸ್ನಾನ ಮಾಡುವಾಗ ಪರಿಶುದ್ಧವಾಗಿ ಆಗಬೇಕು ಅನ್ನುವುದು ದೇಹ ಮಾತ್ರವಲ್ಲ, ಮೆದುಳು ಕೂಡ. ಇಂತಹ ಒಂದು ಮೆದುಳು ಪರಿಶುದ್ಧವಾಗಬೇಕಾದರೆ ಸ್ನಾನ ಮಾಡುವ ನೀರಿಗೆ ಈ ಒಂದೇ ಒಂದು ಚಿಟಿಕೆಯಷ್ಟು ಸ್ಫಟಿಕದ ಪುಡಿಯನ್ನು ಹಾಕಿಕೊಳ್ಳಬೇಕು. ಈ ಸ್ಫಟಿಕದ ಪುಡಿ ಧನ ಆಕರ್ಷಣೆ ಮಾಡುವಲ್ಲಿ, ದೈವ ಶಕ್ತಿಯನ್ನು ಪ್ರೇರೇಪಿಸುವಲ್ಲಿ ಇದು ಸಹಕಾರಿ ಆಗಿರುತ್ತದೆ. ಯಾರಿಗಾದರೂ ಯಾವುದೇ ರೀತಿಯಲ್ಲಾದರೂ ಕಷ್ಟಗಳು ಇದ್ದಾಗ ಅಂತಹ ಸಮಸ್ಯೆಗಳನ್ನು ಪರಿಹಾರ ಮಾಡಿಕೊಳ್ಳಲೇಬೇಕು ಅನ್ನುವಾಗ ಈ ಒಂದೇ ಒಂದು ಯಂತ್ರ ಮಂತ್ರವನ್ನು ಪ್ರತಿಯೊಂದು ದಿನ ಸ್ನಾನ ಮಾಡುವಾಗಲೂ ಪಠಿಸುತ್ತಾ ಮಾಡಿಕೊಳ್ಳಬೇಕು. ಓಂ ರೀಂ ಸಹ ಅಂತ ಹೇಳುತ್ತಾ ಈ ಒಂದು ಸ್ಫಟಿಕದ ಪುಡಿಯನ್ನು ಒಂದು ಚಿಟಿಕೆ ಹಾಕಿ ತಲೆ ಸ್ನಾನ ಮಾಡಿ. ನಿಮ್ಮ ಕಷ್ಟಗಳು, ಉದಾಹರಣೆಗೆ ಸಾಲ ಮಾಡ್ಕೊಂಡಿರ್ತೀರ, ಸಾಲದ ಸಮಸ್ಯೆಗಳು ಒಂದು 15-20 ಲಕ್ಷ ಇದೆ ಅಂತ ಅಂದ್ಕೊಳ್ಳಿ. ಎಲ್ಲವೂ ಸಂಪೂರ್ಣವಾಗಿ ಪರಿಹಾರ ಆಗಬೇಕು, ದುಡ್ಡಿನ ಆಗಮನ ಆಗಬೇಕು ಅಂತ ಹೇಳುತ್ತಾ ಸ್ನಾನ ಮಾಡಬೇಕು. ವ್ಯಾಪಾರಸ್ಥರು ಇವತ್ತು ನನ್ನ ವ್ಯಾಪಾರ ಚೆನ್ನಾಗಿ ನಡೆಯುವಂತೆ ಆಗಬೇಕು, ದಿನದಿಂದ ದಿನಕ್ಕೆ ವ್ಯಾಪಾರ ಅಭಿವೃದ್ಧಿ ಆಗಬೇಕು ಅಂತ ಭಕ್ತಿಯಿಂದ ಸಂಕಲ್ಪ ಮಾಡಿಕೊಂಡು ಈ ಒಂದು ಚಿಟಿಕೆ ಸ್ಫಟಿಕವನ್ನು ನೀರಿಗೆ ಹಾಕಿ ತಲೆ ಸ್ನಾನ ಮಾಡಿಕೊಳ್ಳಬೇಕು. ಇನ್ನು ಯಾವುದೇ ರೀತಿಯಾದಂತಹ ಖರ್ಚು ವೆಚ್ಚಗಳು ಆಗುತ್ತಿದ್ದರೆ, ಸ್ವಂತ ಮನೆ ಆಗಬೇಕು, ಅರ್ಧಕ್ಕೆ ನಿಂತೋಗಿ ದುಡ್ಡು ಕಾಸು ಹೊಂದಾಣಿಕೆ ಆಗ್ತಾಯಿಲ್ಲ ಅಂದರೂ ಕೂಡ ಈ ಸ್ಫಟಿಕದ ಚೂರನ್ನು ತಲೆಗೆ ಸ್ನಾನ ಮಾಡುವಾಗ ಹಾಕಿಕೊಳ್ಳಬೇಕು. ಇನ್ನು ದುಡಿದಿರತಕ್ಕಂತಹ ದುಡ್ಡೆಲ್ಲ ಬ್ಯಾಂಕ್, EMI, ಬಡ್ಡಿ, ದುಡ್ಡು, ಲೋನು ಇಂಥದ್ದಕ್ಕೆ ಕಟ್ಟಾಗ್ತಾ ಇದ್ದರೆ, ಜೀವನ ನಡೆಸೋದಕ್ಕೆ ಆಗ್ತಾಯಿಲ್ಲ ಅನ್ನೋದಾದರೆ, ಸ್ವಂತ ಉದ್ಯೋಗಗಳು ಸಿಗ್ತಾಯಿಲ್ಲ ಅನ್ನೋದಾದರೆ, ವಿದ್ಯಾಭ್ಯಾಸದಲ್ಲಿ ಪ್ರಗತಿ ಕಾಣುತ್ತಿಲ್ಲ ಅನ್ನುವುದಾದರೂ ಕೂಡ ಈ ಒಂದು ಸ್ಫಟಿಕ ಪುಡಿಯನ್ನು ತಲೆಗೆ ಹಾಕಿ ಸ್ನಾನ ಮಾಡುವುದರಿಂದ ನೀವು ಅಂದುಕೊಂಡದ್ದು ಎಲ್ಲವೂ ನೆರವೇರುತ್ತೆ. ಈ ಸ್ಫಟಿಕದ ಪುಡಿಯನ್ನು ಶ್ರೀ ಮಂಜುನಾಥ ಗುರುಗಳಿಗೆ ಒಂದು ಕರೆ ಮಾಡಿ ಅವರು ನಿಮ್ಮ ಮನೆಗೆ ಕೊರಿಯರ್ ಮಾಡುವ ಮುಖಾಂತರ ಕಳುಹಿಸಿಕೊಡುತ್ತಾರೆ. ಅಥವಾ ನೀವೇ ನೇರವಾಗಿ ಅವರಿಗೆ ಕರೆ ಮಾಡಿ ವಿಳಾಸ ಪಡೆದು ತೆಗೆದುಕೊಂಡು ಬರಬಹುದು. ಖಂಡಿತವಾಗಿಯೂ ಮಂತ್ರಗಳನ್ನು ಹೇಳಿಕೊಡುತ್ತಾರೆ, ಅದರಂತೆ ಮಾಡಿ ಒಳ್ಳೆಯದಾಗತ್ತೆ.